ಹಾಯ್ ಎವ್ರಿವನ್, ಫ್ರೈಡೇ ಮಾರ್ನಿಂಗ್ ವಾರದ ಪೂಜೆ ಆಗಿರೋದ್ರಿಂದ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಕೂಡ ಬಿಟ್ಟೆ. ಅಷ್ಟೊತ್ತಿಗೆ ನೀರು ಕೂಡ ಬಿಟ್ಟಿದ್ರು. ನೀರನ್ನೆಲ್ಲ ತುಂಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮನೇಲಿ ಕಳಸಕ್ಕೆ ಬೇವಿನ ಸೊಪ್ಪನ್ನ ಇಡ್ತೀವಿ. ಸಿಟಿಲಾದರೆ ಬೇವಿನ ಸೊಪ್ಪು ಸಿಕ್ಕಲ್ಲ ಅಂತ ಮಾವಿನ ಎಲೆ ಅಥವಾ ವೀಳ್ಯದೆಲೆನ ಇಡ್ತೀವಿ. ಶುಕ್ರವಾರ ಏಕಾದಶಿ ಆಗಿದ್ದರಿಂದ ನಾನು ಉಪವಾಸ ಇದ್ದೆ. ನಮ್ಮ ಮನೇಲಿ ರಾಯರ ಫೋಟೋ ಇಲ್ಲ, ಉಡುಪಿಲಿದೆ, ಇಲ್ಲಿಲ್ಲ. ಹಾಗಾಗಿ ರಾಯರ ಪ್ರತಿರೂಪವಾಗಿ ತುಳಸಿನ ಕಟ್ಟಿ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿದೆ. ಅತ್ತೆ ಮತ್ತು ಮಕ್ಕಳು ನಾದಿನಿ ಮನೆಗೆ ಹೋಗಿದ್ರು, ಅವ್ರು ಇರಲಿಲ್ಲ. ಹಾಗಾಗಿ ಅತ್ತೆ ಹೋಗ್ಬೇಕಾದ್ರೆ ರಾಗಿ ಒಣಗಾಕು ಅಂತ ಹೇಳ್ಬಿಟ್ಟು ಹೋಗಿದ್ರು. ಹಿಂದಿನ ದಿನವೇ ರಾಗಿನೆಲ್ಲ ತೊಳೆದ್ಬಿಟ್ಟು ಒಣಗಿಸಿದ್ರು. ಒನ್ ಫುಲ್ ಒಣಗಿತ್ತು. ಅಂದರೆ ಇನ್ನೂ ಸ್ವಲ್ಪ ಹಸಿ ಇದ್ದರೆ ಹಸಿಟ್ಟು ಹಾಳಾಗುತ್ತೆ ಬೇಗ, ಇನ್ನು ಸ್ವಲ್ಪ ಹೊತ್ತು ಒಣಗಾಕು ಅಂತ ಹೇಳೋಗಿದ್ರು. ಹಾಗಾಗಿ ಒಣಗಿಸ್ಬಿಟ್ಟು ಮಧ್ಯಾಹ್ನ ತನಕ ಎತ್ತಿಟ್ಟಾದಮೇಲೆ ಮಳೆ ಸ್ಟಾರ್ಟ್ ಆಯಿತು. ವರ್ಷದ ಮೊದಲನೇ ಮಳೆ. ಅಷ್ಟೊಂದು ಜೋರಾಗಿ ಏನು ಬರಲಿಲ್ಲ, ಸುಮಾರಾಗಿ ಬಂತು. ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.